ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ಇದೇ ಒಂದು ವರ್ಷದ ಮುಂಚೆ 2020 ಮಾರ್ಚ್ನಲ್ಲಿ ನಾವೆಲ್ಲರೂ ಲಾಕ್ಡೌನಲ್ಲಿದ್ದಾಗ ಯಾವಾಗಪ್ಪ ಈ ಕೊರೋನಾ ವೈರಸ್ಗೆ ಔಷಧಿ ಬರುತ್ತೆ, ವ್ಯಾಕ್ಸಿನ್ ಬರುತ್ತೆ ಅಂತ ಕಾಯ್ತಿದ್ವಿ. ಬಟ್ ಇವಾಗ ನಮ್ಮ ಕೈಯಲ್ಲಿ ವ್ಯಾಕ್ಸಿನ್ ಇದೆ, ಬಟ್ ಇದನ್ನ ತಗೊಳ್ಬೇಕಾ ಬೇಡವಾ ಅನ್ನೋ ಗೊಂದಲ ಸಾಕಷ್ಟಿದೆ. ಸೊ ಯಾರ್ಯಾರು ತಗೋಬೇಕು, ಯಾರು ತಗೋಬಾರ್ದು, ಏನು ಸೈಡ್ ಎಫೆಕ್ಟ್ಸು, ಇದನ್ನೆಲ್ಲ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ನನ್ನ ಪೇಷಂಟ್ಸ್ ಕೇಳೋ ಸಾಮಾನ್ಯ ಪ್ರಶ್ನೆಗಳು. ಮೊದಲನೇದಾಗಿ, ಈ ವ್ಯಾಕ್ಸಿನ್ನ ನಾನು ಯಾಕೆ ತಗೋಬೇಕು? ನಾನೇನು ಹೈ ರಿಸ್ಕ್ ಅಲ್ಲ, ನಾನು ಮನೆಯೊಳಗೆ ಇರ್ತೀನಿ, ನಾನು ಆರೋಗ್ಯವಾಗೇ ಇದ್ದೀನಿ ಅಂತ. ನೋಡಿ, ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಾವು ಹರ್ಡ್ ಇಮ್ಯುನಿಟಿ ಅಚೀವ್ ಮಾಡ್ಬೋದು. ಹರ್ಡ್ ಇಮ್ಯುನಿಟಿ ಪದದ ಅರ್ಥ, ಸಮುದಾಯದಲ್ಲಿ ಇನ್ಫೆಕ್ಷನ್ ಎಲ್ಲರಿಗೂ ಒಮ್ಮೆ ಬಂದು ಹೋದಾಗ ಈ ವೈರಲ್ ಟ್ರಾನ್ಸ್ಮಿಷನ್ನ ನಾವು ಆ ಚೈನ್ನ ಬ್ರೇಕ್ ಮಾಡ್ಬೋದು. ಇದು ನ್ಯಾಚುರಲ್ ಆಗಿನ ಆಗೋದಕ್ಕೆ ಬಹಳಷ್ಟು ಟೈಮ್ ಹಿಡಿಯುತ್ತೆ. ವ್ಯಾಕ್ಸಿನ್ ಮೂಲಕ ನಾವು ಬಹಳ ಕಮ್ಮಿ ಸಮಯದಲ್ಲಿ ಇದನ್ನ ಅಚೀವ್ ಮಾಡ್ಬೋದು. ಎರಡನೇ ಕಾಮನ್ ಪ್ರಶ್ನೆ, ವ್ಯಾಕ್ಸಿನ್ ತಗೊಂಡ್ಮೇಲೆ ನನಗೆ ಕೊರೋನಾ ಇನ್ಫೆಕ್ಷನ್ ಬರೋದಿಲ್ವಾ, ಗ್ಯಾರಂಟಿನಾ, 100% ಈ ತರ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್, ವ್ಯಾಕ್ಸಿನ್ ತಗೊಂಡ್ಮೇಲೂ ನೀವು ಮಾಸ್ಕ್ ಹಾಕೊಳ್ಬೇಕು, ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಿರ್ಬೇಕು. ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ, ಆದರೆ ಅದು ಮೈಲ್ಡ್ ಆಗಿರುತ್ತೆ. ಯಾವುದೇ ರೀತಿ ಲಂಗ್ ಕಾಂಪ್ಲಿಕೇಶನ್, ವೆಂಟಿಲೇಟರ್ ಮೇಲೆ ಹಾಗೂ ಸಾವಿನ ಸಂಖ್ಯೆನ ಬಹಳಷ್ಟು ಕಮ್ಮಿ ಮಾಡ್ಬೋದು. ಮೂರನೇ ಪ್ರಶ್ನೆ, ನನಗೆ ಆಲ್ರೆಡಿ ಕೋವಿಡ್ ಇನ್ಫೆಕ್ಷನ್ ಬಂದು ಹೋಗಿದೆ, ನಾನು ಅಡ್ಮಿಟ್ ಕೂಡ ಆಗಿದ್ದೆ, ನನ್ನ ಬಾಡಿಯಲ್ಲಿ ಆಂಟಿಬಾಡೀಸ್ ಇದೆ, ಅದಕ್ಕೆ ಇಮ್ಯೂನ್ ಇದೀನಿ ನಾನು, ಆದರೂ ವ್ಯಾಕ್ಸಿನ್ ತಗೋಬೇಕಾ? ಖಂಡಿತವಾಗ್ಲೂ ತಗೋಬೇಕು. ನೋಡಿ, ಆ ಆಂಟಿಬಾಡೀಸ್ ಎಷ್ಟು ದಿವಸ ಇರುತ್ತೆ ಅನ್ನೋ ಕ್ಲಾರಿಟಿ ನಮಗಿಲ್ಲ. ಆ್ಯಂಡ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಒಂದು ಎರಡನೇ ಲೇಯರ್ ಆಫ್ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ವ್ಯಾಕ್ಸಿನ್ ತಗೊಂಡ್ಮೇಲೆ ನಾನು ನಾನ್ ವೆಜ್ ತಿನ್ಬೋದಾ ಅಂತ. ಆಹಾರಕ್ಕೂ ಈ ವ್ಯಾಕ್ಸಿನ್ಗೂ ಏನೂ ಸಂಬಂಧ ಇಲ್ಲ, ನೀವು ನಾನ್ ವೆಜ್ ತಿನ್ಬೋದು. ಸೊ ಎಲ್ಲೆಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ? ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೊಡ್ತಾರೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲೂ ಕೊಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಿಮಗೆ 250 ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ 2 ವ್ಯಾಕ್ಸಿನ್ ಇದೆ. ಅದ್ರಲ್ಲಿ ಬರೋ ಪ್ರಶ್ನೆ, ಯಾವ ವ್ಯಾಕ್ಸಿನ್ ತಗೊಂಡ್ಲಿ ಮೇಡಮ್, ಕೋವ್ಯಾಕ್ಸಿನ್ ಒಳ್ಳೇದಾ, ಕೋವಿಶೀಲ್ಡ್ ಒಳ್ಳೇದಾ? ಸೊ ಎರಡದು ಎಫಿಕಸಿ ಬೇರೆ ಇದೆ. ಈಗ ಕೋವ್ಯಾಕ್ಸಿನ್ ಎಫಿಕಸಿ ಜಾಸ್ತಿ ಇದೆ ಕೋವಿಶೀಲ್ಡ್ಗಿಂತ. ಬಟ್ ಯಾವುದೇ ವ್ಯಾಕ್ಸಿನ್ ಇರ್ಬೋದು, ಮುಂದೆ ನಾವು ಸ್ಟಡಿ ಮಾಡ್ತಾ 100% ಎಫಿಕಸಿ ಇರೋದು ಬರ್ಬೋದು. ಈಗ ನಿಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆ ಅದನ್ನ ನೀವು ತಪ್ಪದೆ ಹಾಕಿಸ್ಕೊಳ್ಳಿ. ಸದ್ಯದಲ್ಲಿ 45 ವರ್ಷಕ್ಕಿಂತ ಮೇಲೆ ಕೋಮಾರ್ಬಿಡಿಟೀಸ್ ಇರೋರಿಗೆ, ಕೋಮಾರ್ಬಿಡಿಟೀಸ್ ಅಂದ್ರೆ ಅರ್ಥ ನಿಮಗೆ ಬಹಳಷ್ಟು ವರ್ಷದಿಂದ ಶುಗರ್, BP, ಹಾರ್ಟ್ ಡಿಸೀಸ್ ಈ ತರ ಕಾಯಿಲೆ ಇದ್ದಲ್ಲಿ, ಹಾಗೂ 60 ವರ್ಷದ ಮೇಲೆ ಎಲ್ಲರೂ ಕೂಡ ಈ ವ್ಯಾಕ್ಸಿನ್ ತಗೋಬಹುದು. ಸೊ ಯಾರ್ಯಾರು ಈ ವ್ಯಾಕ್ಸಿನ್ ತಗೊಳ್ಬಾರ್ದು? 18 ವರ್ಷಕ್ಕಿಂತ ಕಮ್ಮಿ ಇದ್ದು ಪ್ರೆಗ್ನೆಂಟ್ ಲೇಡೀಸ್, ಲ್ಯಾಕ್ಟೇಟಿಂಗ್ ಮದರ್ಸ್, ಇವರಲ್ಲಿ ಈ ವ್ಯಾಕ್ಸಿನ್ ಬಗ್ಗೆ ಯಾವುದೇ ಸ್ಟಡೀಸ್ ನಡೆದಿಲ್ಲ. ಸೊ ಈ ವ್ಯಾಕ್ಸಿನ್ ಅವರಿಗೆ ಅವೈಲೇಬಲ್ ಇಲ್ಲ. ಅದು ಬಿಟ್ಟು ನಾನು ಎಕೋಸ್ಪ್ರಿನ್ ಮಾತ್ರೆ ತಗೊಳ್ತಾ ಇದ್ದೀನಿ, ನಾನು ವ್ಯಾಕ್ಸಿನ್ ತಗೊಳ್ಬೋದಾ? ಖಂಡಿತವಾಗ್ಲೂ ತಗೋಬಹುದು, ವಿತ್ ಕಾಶಿಯಸ್, ಬಿಕಾಸ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಆಯ್ತು ನಾನು ವ್ಯಾಕ್ಸಿನ್ ಹಾಕ್ಸಿದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಏನ್ ಸೈಡ್ ಎಫೆಕ್ಟ್ಸ್ ಆಗಬಹುದು? ನೋಡಿ, ಇಂಜೆಕ್ಷನ್ ಹಾಕಿರೋ ಸೈಟಲ್ಲಿ ಸ್ವಲ್ಪ ಊತ, ನೋವು ಹಾಗೂ ಜ್ವರ, ಚಳಿ, ಮೈಕೈ ನೋವು ಈ ತರ ಒಂದ್ 2 ದಿವಸ ನಿಮಗೆ ಇರಬಹುದು. ಸಾಧಾರಣ ಪ್ಯಾರಾಸಿಟಮಾಲ್ ಮಾತ್ರೆಲೆ ಅದು ಕಮ್ಮಿ ಆಗ್ತದೆ. ಇದೆಲ್ಲ ಸಿಂಪ್ಟಮ್ ನಿಮಗೆ 1 ವಾರ, 10 ದಿವಸ ಈ ತರ ಎಲ್ಲ ಆದ್ರೆ ನೀವು ಖಂಡಿತವಾಗ್ಲೂ ಹತ್ರದ ಡಾಕ್ಟ್ರಿಗೆ ಹೋಗಿ ತೋರಿಸಿ. ಎಲ್ಲರೂ ವ್ಯಾಕ್ಸಿನೇಷನ್ ತಗೊಂಡ್ರೇನೆ ನಾವು ಈ ವೈರಸ್ ಟ್ರಾನ್ಸ್ಮಿಷನ್ ಚೈನ್ ನ ಬ್ರೇಕ್ ಮಾಡಬಹುದು. ಯಾರು ಅನ್ನೆಸೆಸರಿ ಭಯ ಪಡಬೇಡಿ. ನಿಮ್ಮ ಡಾಕ್ಟರ್ ಹತ್ರ ನಿಮ್ಗೆ ಯಾವುದೇ ಸಿಲ್ಲಿ ಡೌಟ್ ಇದ್ರೂ ಕೇಳಿ ಕ್ಲಾರಿಫೈ ಮಾಡಿಕೊಂಡು ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ. ಥ್ಯಾಂಕ್ ಯು.